ಹಿಂದ್ಗಡೆ ಕಾಣ ನೀನು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಆಗೋದು ಹೇಳ. ದಯವಿಟ್ಟು ನಿಮ್ ರಾಯಲ್ಸ್ ಕನ್ನಡ HD ಒಂದು ಮಾತು ಹೇಳ್ತೀನಿ ಸರ್. ದಯವಿಟ್ಟು DK ಶಿವಕುಮಾರ್ ತಲುಪೋವರೆಗೂ, ಇಲ್ಲ ನಮ್ಮ ಪ್ರದೀಪ್ MLA ವರ್ಗೂ, ನಮ್ಮ ಸುಧಾಕರ್ ವರ್ಗೂ ಎಲ್ಲರೂ ತಲುಪೋವರೆಗೂ ದಯವಿಟ್ಟು ನ್ಯೂಸ್ನ ಅವ್ರಿಗೆ ಹಾಕ್ಕೊಡಿ, ಆಯ್ತಾ? ದಯವಿಟ್ಟು ಸರ್, ಇಲ್ಲಿ ತುಂಬಾ ತೊಂದರೆ ಆಗಿದೆ ನಮ್ಮ ಲೋಕಲ್ ಅವ್ರಿಗೆ. ಬೆಳೆ ಇವತ್ತು ಮಕ್ಕ ನೋಡಿದ್ರ ಅಪ್ಪಚ್ಚೆ ಆಗೋಗಿದೆ ಸರ್. ಬೆಳೆ ಬೆಳಿಬೇಕು ಸರ್, ಬೆಳೆ ಬೆಳ್ಕೊಂಡ್ ದಾರಿ ಇಲ್ಲ. ಇನ್ನೊಂದು ತೋಟದಲ್ಲಿ ಹೋಗ್ಬೇಕಂದ್ರೆ ದಾರಿ ಇಲ್ಲ, ದನಕರ್ ತೊಡ್ಕೋಬೇಕಂದ್ರೆ ದಾರಿ ಇಲ್ಲ ಸರ್. ರೋಡ್ ಮಾಡಬೇಕಂದ್ರೆ ನಮಗೆ ಪ್ರಾಣ ಆರ್ ಕೈಲಿ ಕೊಂಡು ಹೋಗ್ತಾ ಇದ್ರಿ ನಾವಿಲ್ಲಿ. ಆ ಥರ ನಮ್ದು ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ. ದಯವಿಟ್ಟು ನಮಗೆ ಸಿದ್ದರಾಮಯ್ಯ ಸಾರಿ ಸರ್, ನಮ್ಮ DK ಶಿವಕುಮಾರ್ ಒಂದೇ ಮಾತು ಕೇಳೋದು, ನಮ್ಗೆ ದಯವಿಟ್ಟು ಇಲ್ಲಿ ಫ್ಲೇವರ್ ಒಂದು ಮಾಡ್ಕೊಡಿ. ನಾವು ಪ್ರದೀಶ್ ಸುಧಾಕರ್ ಮುಂದೆ ಹೇಳ್ತೀನಿ, ನೀವು ಯಾವ ಪಾರ್ಟಿ ಅನ್ನೋದು ಪರವಾಗಿಲ್ಲ, ಜನರು ಯಾರು ಕಿವಿಗೇನು ಹಾಕೊಂತ ಇಲ್ಲ ಅವರು ಸರ್. ಇಷ್ಟೇ ಸರ್, ಆಕ್ಸಿಡೆಂಟ್ ಆದ್ರೆ ಸಾಕು, ಬರ್ತಾರೆ, ಕ್ಲಿಯರ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಸತ್ತೋದ್ರು ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ. ವೀಕೆಂಡ್ ಆದ್ರೆ ಟೌನಲ್ಲಿ ಸರ್ ಒಂದು ಮಾತು ಹೇಳ್ತೀನಿ, ಇದೇ ಪರಿಸ್ಥಿತಿ ದೊಡ್ಡವ್ರ ಮನೆಗಳಾದ್ರೆ ಏನು ಎಸ್ ಪಿ ಅವ್ರು ಬರ್ತಾ ಇದ್ರು, ಇಲ್ಲಿಗೆ SP ಅವ್ರು ಬರ್ತಾ ಇದ್ರು. ದೊಡ್ಡವ್ರ ಮನೆಗಳಾದ್ರೆ SP ಅವ್ರು ಬರ್ತಾರೆ. ಸಣ್ಣ ಪುಟ್ಟವ್ರು ಬಂದ್ರೆ ಸರ್ಕಾರಿ ಸಬ್ ಇನ್ಸ್ಪೆಕ್ಟರ್ ಕೂಡ ಬರಲ್ಲ ಇಲ್ಲಿಗೆ. ಹೆಚ್ಚು ಕಡಿಮೆ ಆದ್ರೆ ಸಬ್ ಇನ್ಸ್ಪೆಕ್ಟರ್. ದೊಡ್ಡವ್ರು ಏನಾದ್ರೆ ಅದೇ ಬಸ್ಸಲ್ಲಿ ಗೇಟಲ್ಲಿ ಏನು ನಮ್ಮ ಇವರು ತಿಳ್ಕೊಂಡ್ರು, ಚೆನ್ನಣ್ಣವ್ರ ತಂದೆಯವರು SP ಅವ್ರು ಬಂದ್ರು. ಈ ಲೋಕಲ್ ಇಷ್ಟು ಗಲಾಟೆ ಆಗಿದೆ, ಇಷ್ಟು ಆಗಿದೆ, ಯಾರು ಸಬ್ ಇನ್ಸ್ಪೆಕ್ಟರ್ ಕೂಡ ಬಂದಿಲ್ಲ. ಒಂದು ಸಬ್ ಇನ್ಸ್ಪೆಕ್ಟರ್ ಬಂದಿಲ್ಲ ಸರ್ ಇಲ್ಲಿ. ರಿವರ್ಸ್ ಸರ್. ಏನು ಯೂಟರ್ನ್ ಇಲ್ಲ, ಬ್ರಿಡ್ಜ್ ಇಲ್ಲ, ಏನೂ ಇಲ್ಲ. ಬರ್ತಾರೆ, ಯೂಟರ್ನ್ ಮಾಡ್ತಾರೆ, ಆ ಕಡೆಯಿಂದ ಡೈರೆಕ್ಟ್ ಬಂದು ಗುದ್ದುತ್ತಾ ಇರ್ತಾರೆ. ಒಂದು ಹೆಚ್ಚು ಕಮ್ಮಿ ಒಂದು 20-25 ಜನ ಸತ್ತಿದ್ದಾರೆ ಒಂದು ತಿಂಗಳಿಗೆ. ಅದ್ರ ಬಗ್ಗೆ ಯಾರು ಕೇರ್ ಮಾಡ್ತಿಲ್ಲ. ಏನು ಸರ್, ಇಲ್ಲ ಇಲ್ಲಿ ರೋಡ್ ಬ್ಲಾಕ್ ಮಾಡಬೇಕು, ಇಲ್ಲ ಬೇರೆ ಕಡೆ ರೋಡ್ ಮಾಡಿ ಅದಕ್ಕಾಗಿ ರೋಡ್ ಮಾಡಬೇಕು. ಈ ರೋಡ್ಗೆ ಬಂದರೆ ಎಲ್ಲರೂ ಇದೇ ಅಪಘಾತನೇ. ಇಲ್ಲ ಅಂಡರ್ ಪಾಸ್ ಆದರೂ ಮಾಡಬೇಕು, ಇಲ್ಲ ಏನೂ ಇಲ್ಲ ಸರ್. ಲಂಗು ಲಗಾಮ್ ಅನ್ನೋದು ಏನೂ ಇಲ್ಲ. ಬರ್ತಾರೆ, ಯೂಟರ್ನ್ ಹಾಕ್ತಾರೆ, ಬರ್ತಾರೆ, ಗುರ್ತಾರೆ, ಸಾಕ್ತಾರೆ. ಅವನೆಲ್ಲೋ ಇರ್ತಾನೆ, ಈಸ ಓನರು, ಅವ್ನಿಗೇನು ದುಡ್ಡು ಬರುತ್ತೆ. ಇಲ್ಲಿ ಪ್ರಜೆಗಳೇನಾಗಬೇಕು, ಹೋಗೋಕೆ 2 ಅವರ್ ಆಗುತ್ತೆ ಮನೆಗೆ ಹೋಗೋಕೆ. ಚಿಕ್ಕಬಳ್ಳಾಪುರದಿಂದ ಮನೆಗೆ ಹೋಗೋಕೆ 2 ಅವರ್ ಆಗುತ್ತೆ. ಏನಕ್ಕೆ ಸರ್ ಇರಬೇಕಿದು? ಅದಕ್ಕೆ ನಿಮ್ಮ ಕಡೆಯಿಂದ ಆದಷ್ಟು ಇದನ್ನು ಮುಚ್ಚಾಕಕ್ಕೆ ಏರ್ಪಾಟ್ ಮಾಡಿ ಸರ್, ಇಲ್ಲಾಂದರೆ ಮುಂದೆ ಆಯ್ತಾ? ಏನು ಜನರ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಬೆಲೆನೇ ಇಲ್ಲ. ಈಶಾ ಪಾಂಡೆ ಸದ್ಗುರು ಬಂದು ಇಷ್ಟು ಆಕ್ಸಿಡೆಂಟ್ ಆಗಿದೆ, ಏನಾದ್ರು ಕೆಲಸ ಮಾಡಿ ಅಂತ ಹೇಳಿ ಇವತ್ತು ಬಂದಿದ್ದಾರಾ? ಇಲ್ಲ. ಅವ್ರಿಗೆ ಸರ್ ಬಸವರಾಜ ಬೊಮ್ಮಾಯಿ 100 ಕೋಟಿ ರೂಪಾಯಿ ಕೊಟ್ಟಿರೋದು. ಸುಧಾಕರ್ ಅವರು ಏನು ಅನೌನ್ಸ್ಮೆಂಟ್ ಮಾಡಿರೋ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಏನಾದ್ರು ಪರಿಹಾರ ಮಾಡಿದ್ರೆ ಜನರಿಗೆ? ಏನೂ ಇಲ್ಲ ಸರ್. ಏನ್ ಸರ್ ಫ್ಲೇವರ್ ಮಾಡ್ಕೊಡಿ ಸರ್, ಜನಕ್ಕೆ ಅನುಕೂಲ ಮಾಡ್ಕೊಡಿ, ಜನಕ್ಕೆ ಅನುಕೂಲ ಮಾಡ್ಕೊಡಿ. ಜನ ಪ್ರಾಣ ಹೋಗ್ತೈತೆ ಸರ್. ಬಂಡಾಳ ಮೊನ್ನೆ 3 ಜನ ಸ್ಪಾಟ್ ಅಲ್ಲಿ ಸತ್ತೋದ್ರಿ ಇಲ್ಲೇ. ಇವತ್ತಿಬ್ರು. ಒಂದು ನಿಮ್ಮ ಲೆಟರ್ ಮಾಡಿ ನಮ್ಮ ಸ್ಟಾಟಿಸ್ಟಿಕ್ಸ್ ನಾವು ಕಳಿಸ್ತೀವಿ. ಇಲ್ಲಿ ಸರ್ ನಮ್ಮ ಮೆಂಬರ್
ತೊಗೊಂತ ಇದ್ದೀವಿ. ತಲೆ ಕೆಡ್ಸ್ಕೋಬಾರ್ದು.